ಹಲೋ ಕನ್ನಡಿಗ ಶರಣು ಶರಣಾರ್ಥಿ. ಡಿ.ಆರ್. ಟೆಕ್ ಪೀಟರ್ ಬ್ರೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಮ್ಮ ಜಾಬ್ ಸರ್ಚಿನಲ್ಲಿ SLC ಪಾಸ್ ಆದ ಅಭ್ಯರ್ಥಿಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಏನು ವಾಹನ ಚಾಲಕ ಮತ್ತು ಕಾನ್ಸ್ಟೇಬಲ್ ಹಾಗೂ ವಿವಿಧ ಹುದ್ದೆಗಳಿಗೆ ಅರ್ಜಿ ಆಹ್ವಾನಿಸಲಾಗಿದ್ದು, ಯಾವ ಒಂದು ಇಲಾಖೆಯಾವುದೆಂಬುದನ್ನು ನಾವು ನೋಡೋದಾದರೆ ಇದು ಸೆಂಟ್ರಲ್ ಗೌರ್ಮೆಂಟದ ಒಂದು ಹುದ್ದೆವಾಗಿದ್ದು 545 ಹುದ್ದೆಗೆ ಇರತಕ್ಕಂಥದ್ದು. ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಈ ಒಂದು ಅಪ್ಲಿಕೇಶನ್ ಹಾಕಬಹುದಾಗಿದೆ. ಇದೇ ರೀತಿ ನಾನು ಪ್ರತಿನಿತ್ಯ ಹೊಸ ಉದ್ಯೋಗ ಮಾಹಿತಿಯನ್ನು ಕೊಡುತ್ತೇನೆ. ಆ ಉದ್ಯೋಗ ಮಾಹಿತಿಗಳು ನೋಟಿಫಿಕೇಶನ್ ನಿಮ್ಗೆ ಬರಬೇಕು ಅಂತ ಹೇಳಿದ್ರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬರ್ ಜೊತೆಗೆ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಮರೆಯಬೇಡಿ. 545 ಚಾಲಕ ಕಾನ್ಸ್ಟೇಬಲ್ ಹುದ್ದೆಗೆ ಅರ್ಜಿ ಆಹ್ವಾನಿಸಲಾಗಿದ್ದು, ಯಾವ ಇಲಾಖೆಯಪ್ಪ ಅಂತ ಹೇಳಿದ್ರೆ ITBP ರಿಕ್ವೈರ್ಮೆಂಟ್ 2024ರ ಕಂಪ್ಲೀಟ್ ಒಂದು ನೋಟಿಫಿಕೇಶನ್ ವಿವರವನ್ನು ನಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ನಿಮಗೆ ಮೊದಲೇ ಹೇಳಿದ ಹಾಗೆ ITBP ರಿಕ್ವೈರ್ಮೆಂಟ್ 2024 ಇಂಡೋ ಟಿಬೆಟಿನ್ ಬಾರ್ಡರ್ ಪೊಲೀಸ್ ಫೋರ್ಸ್ ITBP ಇಲಾಖೆಯಿಂದ ಹೊಸ ನೇಮಕಾತಿ ಅಧಿಸೂಚನೆ ಹೊರಡಿಸಲಾಗಿದೆ. ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ಸದರಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ದಿನಾಂಕಗಳಿಗೆ ಅರ್ಜಿಗಳನ್ನು ಸಲ್ಲಿಸಿ. ಈ ಹುದ್ದೆಗಳಿಗೆ ಅಗತ್ಯವಿರುವ ವಿದ್ಯಾರ್ಹತೆ, ವೇತನ ಶ್ರೇಣಿ, ವಯೋಮಿತಿ ಮತ್ತು ಅರ್ಜಿಯ ಶುಲ್ಕ, ಈ ಥರದ ಒಂದು ಉದ್ಯೋಗ ಮಾಹಿತಿ ಬಗ್ಗೆ ನಾನು ನಿಮಗೆ ಫುಲ್ ನೋಟಿಫಿಕೇಶನ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಸ್ಟಿಲ್ ಎಂಡ್ವರೆಗೂ ನೋಡಿ. ಉದ್ಯೋಗ ಮಾಹಿತಿಗಳನ್ನು ನೋಡೋದಾದರೆ ನಿಮಗೆ ಮೊದಲೇ ಹೇಳಿದಾಗ ಇಲಾಖೆ ಇಂಡೋ ಟಿಬೆಟಿನ್ ಬಾರ್ಡರ್ ಪೊಲೀಸ್ ಫೋರ್ಸ್ ITBP ರಿಕ್ವೈರ್ಮೆಂಟ್ ಈ ಒಂದು ಇಲಾಖೆಯಿಂದ ಒಂದು ಅಧಿಸೂಚನೆ ಹೊರಡಿಸಲಾಗಿದ್ದು, ವಿವಿಧ ಹುದ್ದೆಗಳು ಇರತಕ್ಕಂಥದ್ದು. ಒಟ್ಟು ಹುದ್ದೆಗಳು ನೋಡೋದಾದರೆ 545 ಹುದ್ದೆಗಳು ಇರತಕ್ಕಂಥದ್ದು. ಅರ್ಜಿ ಸಲ್ಲಿಸುವುದರ ಬಗ್ಗೆ ಆನ್ಲೈನ್ ಮುಖಾಂತರ ತಮ್ಮ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಉದ್ಯೋಗ ಸ್ಥಳ ಭಾರತಾದ್ಯಂತ ಒಂದು ಉದ್ಯೋಗ ಸ್ಥಳದ ಪೋಸ್ಟಿಂಗನ್ನು ಹಾಕಲಾಗುವುದು. ವಿದ್ಯಾರ್ಹತೆ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಾಗಿರಬೇಕು ಅಂತ ಹೇಳಿದ್ರೆ ITBP ಅಧಿಕೃತ ಅಧಿಸೂಚನೆ ಪ್ರಕಾರ ಅಭ್ಯರ್ಥಿಗಳು ಯಾವುದೇ ಮಾನ್ಯತೆ ಪಡೆದ ಮಂಡಳಿಯು ಅಥವಾ ವಿಶ್ವವಿದ್ಯಾಲಯಗಳಿಂದ 10ನೇ ತರಗತಿಯನ್ನು ಪಾಸ್ ಆಗಿರಬೇಕಾಗತ್ತೆ ಮತ್ತು ಡ್ರೈವಿಂಗ್ ಪರವಾಗಿಯನ್ನು ಪೂರ್ಣಗೊಳಿಸಿರಬೇಕು. ಇಲ್ಲಿ ತಾವುಗಳು 10ನೇ ತರಗತಿ ಪಾಸ್ ಆಗೋದ್ರ ಜೊತೆಗೆ ಇಲ್ಲಿ ಏನು ಡ್ರೈವಿಂಗ್ ಲೈಸೆನ್ಸನ್ನು ನೀವು ಹೊಂದಿರಬೇಕಾಗತ್ತೆ. ಅಂಥ ಅಭ್ಯರ್ಥಿಗಳು ಈ ಒಂದು ಅಪ್ಲಿಕೇಶನ್ ಹಾಕೋಕ್ಕೆ ಎಲಿಜಿಬಲ್ ಇರ್ತಾರೆ. ಯಾಕಪ್ಪ ಅಂತ ಹೇಳಿದ್ರೆ ಇಲ್ಲಿ ಚಾಲಕರ ಒಂದು ಹುದ್ದೆಗಳಿಗೆ ಏನು ಪೋಸ್ಟಿಂಗ್ ಇರೋದ್ರಿಂದ, ಕಾನ್ಸ್ಟೇಬಲ್ ಮತ್ತು ಚಾಲಕರ ಹುದ್ದೆಗಳಿರ್ತಕ್ಕಂಥ ಪೋಸ್ಟಿಂಗ್ ಇರೋದ್ರಿಂದ ಇಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಇಲ್ಲಿ ಕಂಪಲ್ಸರಿ ಇದೆ. 10ನೇ ಪ್ಲಸ್ ಡ್ರೈವಿಂಗ್ ಲೈಸೆನ್ಸನ್ನು ಇಲ್ಲಿ ಹೊಂದಿರಬೇಕಾಗತ್ತೆ. ಅಂಥ ಅಭ್ಯರ್ಥಿಗಳು ಈ ಒಂದು ಅಪ್ಲಿಕೇಶನ್ ಹಾಕೋಕ್ಕೆ ಎಲಿಜಿಬಲ್ ಇರ್ತಾರೆ. ವಯೋಮಿತಿ ಇಲ್ಲಿ ತಾವುಗಳು ಗಮನಿಸಬಹುದು, 21 ವರ್ಷ ಇರ್ತಕ್ಕಂಥ ಅಭ್ಯರ್ಥಿಗಳು ಅಂದರೆ ಈ ಸ್ಟಾರ್ಟ್ ಆಗುತ್ತೆ. 21 ವರ್ಷ ಅವರಿಗೆ ಮಿನಿಮಮ್ ವಯಸ್ಸನ್ನು ಇರಲೇಬೇಕಾಗತ್ತೆ ಮತ್ತು 27 ವರ್ಷವರೆಗೆ ಇರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಅಪ್ಲಿಕೇಶನ್ ಹಾಕೋಕ್ಕೆ ಎಲಿಜಿಬಲ್ ಇರ್ತಾರೆ. ಹಾಗಾದರೆ 21ರಿಂದ 27 ವರ್ಷದ ಒಳಗಡೆ ಇರ್ತಕ್ಕಂಥ ಅಂದರೆ ಜನರಲ್ ಕ್ಯಾಟಗರಿಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಈ ಒಂದು ಕ್ಯಾಟಗರಿಯಲ್ಲಿ ಹಾಕಬಹುದು. ಅದೇ ರೀತಿ ನೇಮಗಳ ಪ್ರಕಾರ ವಯೋಮಿತಿ ಸಡಿಲಿಕೆ SC ST OBC ಆ ಥರದ ಅಭ್ಯರ್ಥಿಗಳು ಕೂಡ ಇಲ್ಲಿ ವಯಸ್ಸು ಸಡಿಲಿಕೆಯನ್ನು ನೀಡಲಾಗಿದೆ. ಅರ್ಜಿಯ ಶುಲ್ಕ ಈ ಅಪ್ಲಿಕೇಶನ್ ಫೀಸ್ ಬಗ್ಗೆ ನೋಡೋದಾದರೆ ಜನರಲ್ ಮತ್ತು OBC EWS ಅಭ್ಯರ್ಥಿಗಳಿಗೆ 100 ರೂಪಾಯಿಯನ್ನು DDಯನ್ನು ಇಲ್ಲಿ ಅವರು ತುಂಬಬೇಕಾಗತ್ತೆ. SC ST ಮಾಜಿ ಸೈನಿಕರು ಮತ್ತು ಎಲ್ಲ ವರ್ಗದ ಮಹಿಳಾ ಅಭ್ಯರ್ಥಿಗಳು ಯಾವುದೇ ಅರ್ಜಿ ಶುಲ್ಕವೂ ಇರೋದಿಲ್ಲ. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರೋದೇನಪ್ಪ ಅಂದರೆ ಜನರಲ್ OBC EWS ಅಭ್ಯರ್ಥಿಗಳು 100 ರೂಪಾಯಿ ಇಲ್ಲಿ DDಯನ್ನು ಅವರು ತುಂಬಬೇಕಾಗತ್ತೆ. ಮುಖ್ಯವಾಗಿ ಏನಪ್ಪ ಅಂದರೆ SC ST ಮತ್ತು ಮಾಜಿ ಸೈನಿಕರು ಅದರಲ್ಲಿಯೂ ಎಲ್ಲ ವರ್ಗದ ಅಂದರೆ ಯಾವುದೇ ಕ್ಯಾಟಗರಿಗೆ ಸಂಬಂಧಪಟ್ಟ ಮಹಿಳಾ ಅಭ್ಯರ್ಥಿಗಳಿದ್ದರೂ ಕೂಡ ಅವರು ಇಲ್ಲಿ ಯಾವುದೇ ಒಂದು ಅರ್ಜಿ ಶುಲ್ಕವನ್ನು ಅವರು ಇಲ್ಲಿ ತುಂಬಬೇಕಾಗಿಲ್ಲ. ಅಂದರೆ ಅವರಿಗೆ ಅರ್ಜಿ ಶುಲ್ಕದಿಂದ ವಿನಾಯಿತಿಯನ್ನು ನೀಡಲಾಗಿದೆ. ಆಯ್ಕೆ ವಿಧಾನ ಸೆಲೆಕ್ಷನ್ ಪ್ರೊಸೆಸನ್ನು ಹೇಗೆ ಮಾಡ್ತಾರಪ್ಪ ಅಂತ ಹೇಳಿದ್ರೆ ದೈಹಿಕ ದಕ್ಷತೆ ಪರೀಕ್ಷೆ ನಡೆಸ್ತಾರೆ. ಅಂದರೆ ಮೊದಲೇದಾಗಿ ಒಂದೇನು ಫಿಸಿಕಲ್ ಏನು ಫಿಟ್ನೆಸ್ ಇರ್ತದೆ ಅದನ್ನು ನಡೆಸ್ತಾರೆ. ದೈಹಿಕ ಗುಣಮಟ್ಟ ಪರೀಕ್ಷೆ ಅಂದರೆ ಈ ಥರದ ಒಂದು ಫಸ್ಟಿಗೆ ನಿಮಗೆ ಇಲ್ಲಿ ಫಿಸಿಕಲ್ ಫಿಟ್ನೆಸ್ ಅಂದರೆ ದೈಹಿಕ ದಕ್ಷತೆ ಪರೀಕ್ಷೆ ಇದೆ ಅದು ನಡೆಸ್ತಾರೆ. ಇದು ಆದಮೇಲೆ ನಿಮಗೆ ಲಿಖಿತ ಪರೀಕ್ಷೆ ಅಂದರೆ ನಿಮಗೆ ಎಕ್ಸಾಮಿನೇಷನ್ ನಡೆಸ್ತಾರೆ. ಈ ಎಕ್ಸಾಮಿನೇಷನ್ ಆದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದ ಕೌಶಲ್ಯ ಪರೀಕ್ಷೆ ಮತ್ತು ಚಾಲನಾ ಪರೀಕ್ಷೆ, ಇದಾದಮೇಲೆ ವೈದ್ಯಕೀಯ ಪರೀಕ್ಷೆ. ಮೊದಲನೇದಾಗಿ ಏನಪ್ಪ ಅಂದರೆ ಇಲ್ಲಿ ಗ್ರೌಂಡ್ ಇರ್ತದೆ. ಫಸ್ಟಿಗೆ ಇಲ್ಲಿ ಒಂದೇ ಮಾತು ಹೇಳಬೇಕಪ್ಪ ಅಂದರೆ ಫಸ್ಟಿಗೆ ನಿಮಗೆ ಗ್ರೌಂಡ್ ಇರ್ತದೆ. ಆ ಗ್ರೌಂಡ್ ಅಂದರೆ ಫಿಸಿಕಲಲ್ಲಿ ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳನ್ನ ಲಿಖಿತ ಪರೀಕ್ಷೆಗೆ ಇಲ್ಲಿ ಕ್ವಾಲಿಫೈ ಮಾಡ್ತಾರೆ. ಆ ಲಿಖಿತ ಪರೀಕ್ಷೆಯಲ್ಲಿ ಏನು ಪರ್ಸೆಂಟೇಜ್ ಆಧಾರಗಳ ಮೇಲೆ ನೀವು ತೊಗೊಂಡಿರ್ತಕ್ಕಂಥ ಎಕ್ಸಾಮನ್ನು ಒಂದು ಮಾರ್ಕ್ಸ್ಗಳ ಆಧಾರದ ಮೇಲೆ ಒಂದು ಪರ್ಸೆಂಟೇಜ್ ಅಂದರೆ ಒಂದು ಮೆರಿಟ್ ಆಧಾರದ ಮೇಲೆ ಇಲ್ಲಿ ಸೆಲೆಕ್ಷನ್ ಮಾಡ್ತಾರೆ. ಅಂಥ ಅಭ್ಯರ್ಥಿಗಳನ್ನ ಇಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ತಾರೆ. ಆ ಡಾಕ್ಯುಮೆಂಟಲ್ಲಿ ಎಲ್ಲವನ್ನು ಕ್ಲಿಯರ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳನ್ನ ಮತ್ತೆ ಅವರು ಇಲ್ಲಿ ಪ್ರಾಕ್ಟಿಕಲ್ ಅಂದರೆ ನೀವು ಡ್ರೈವಿಂಗ್ ಲೈಸೆನ್ಸಲ್ಲಿ ಡ್ರೈವಿಂಗ್ ಒಂದು ಪೋಸ್ಟ್ ಇರೋದ್ರಿಂದ ನಿಮಗೆ ಇಲ್ಲಿ ಡ್ರೈವಿಂಗನ್ನು ಒಂದು ಟ್ರಯಲನ್ನು ತೊಗೋಬೇಕಾಗುತ್ತೆ. ಆ ಪ್ರಾಕ್ಟಿಕಲ್ ಡ್ರೈವಿಂಗ್ ಟ್ರಯಲಲ್ಲಿ ಏನಿರ್ತಕ್ಕಂಥ ಪ್ರಾಕ್ಟಿಕಲಲ್ಲಿ ಪಾಸ್ ಆದ ಅಭ್ಯರ್ಥಿಗಳನ್ನ ಫೈನಲ್ ಆಗಿ ಇಲ್ಲಿ ವೈದ್ಯಕೀಯ ಪರೀಕ್ಷೆ ನಡೆಸಲಾಗುವುದು. ಈ ಎಲ್ಲ ಪ್ರೊಸೆಸನ್ನು ಏನು ಕಂಪ್ಲೀಟ್ ಆಗುತ್ತೆ ಆ ಕಂಪ್ಲೀಟ್ ಪ್ರೊಸೆಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳನ್ನು ಕ್ವಾಲಿಫೈ ಆಧಾರದ ಮೇಲೆ ಫೈನಲ್ ಆಗಿ ಆಯ್ಕೆಯನ್ನು ಮಾಡಲಾಗುವುದು. ಪ್ರಮುಖ ದಿನಾಂಕಗಳು ನೋಡೋದಾದರೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 8th October 2024,
ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 6 ನವೆಂಬರ್ 2024 ಇಷ್ಟರ ಒಳಗಡೆ ತಮ್ಮ ಅರ್ಜಿಗಳನ್ನು ಸಲ್ಲಿಸಬೇಕು. ಇದು ಮತ್ತು ಪ್ರಮುಖ ಲಿಂಕ್ಗಳು ನೋಡೋದಾದರೆ ಏನು ನೋಟಿಫಿಕೇಶನ್ ಬಗ್ಗೆ ಆಲ್ರೆಡಿ ನಾನು ವಿವರವನ್ನು ಕೊಟ್ಟಿದ್ದೀನಿ ಫುಲ್ಲಾಗಿ. ಮತ್ತು ಅರ್ಜಿ ಸಲ್ಲಿಸುವ ಲಿಂಕ್ ಏನಿದೆ ಈ ಲಿಂಕನ್ನು ಕೂಡ ನಾನು ಯೂಟ್ಯೂಬ್ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ಲಿಂಕನ್ನು ಕೊಟ್ಟಿರ್ತೀನಿ. ಆ ಲಿಂಕಲ್ಲಿ ಕ್ಲಿಕ್ ಮಾಡೋ ಮೂಲಕ ನೇರವಾಗಿ ತಮ್ಮ ಅಪ್ಲಿಕೇಶನ್ ಹಾಕಬಹುದಾಗಿದೆ. ಇದೇ ರೀತಿ ನಾನು ಹೊಸ ಹೊಸ ಉದ್ಯೋಗ ಮಾಹಿತಿಯನ್ನು ಪ್ರತಿನಿತ್ಯ ಕೊಡ್ತಾ ಇರುತ್ತೇನೆ. ಆ ಉದ್ಯೋಗ ಮಾಹಿತಿಗಳು ನಿಮ್ಗೆ ಬರಬೇಕು ಅಂತ ಹೇಳಿದ್ರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬರ್ ಜೊತೆಗೆ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಮರೆಯಬೇಡಿ.